ಇಎಂಆರ್ಎಸ್ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ಈ ಮಾಹಿತಿ ಖಂಡಿತ ನಿಮ್ಗಾಗಿಯೇ ಇದೆ. ಏಕಲವ್ಯ ಮಾದರಿ ವಸತಿ ಶಾಲೆಗಳ ಈ ನೇಮಕಾತಿ ಬಗ್ಗೆ ಕರ್ನಾಟಕದ ಅಭ್ಯರ್ಥಿಗಳು ತಿಳ್ಕೊಳ್ಳೇಬೇಕಾದ ಪ್ರತಿಯೊಂದು ವಿವರವನ್ನ ಪೋಸ್ಟ್ಗಳಿಂದ ಹಿಡಿದು ರೂಲ್ಸ್ ತನಕ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಈ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನ 4 ಭಾಗಗಳಾಗಿ ನೋಡೋಣ. ಫಸ್ಟ್, ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇವೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್, ಆ ಪೋಸ್ಟ್ಗಳಿಗೆ ನಮ್ಮ ಹತ್ರ ಕ್ವಾಲಿಫಿಕೇಷನ್ ಇದೆಯಾ ಅಂತ ಚೆಕ್ ಮಾಡೋಣ. ಆಮೇಲೆ ರಿಸರ್ವೇಷನ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಬೆನಿಫಿಟ್ಸ್ ಬಗ್ಗೆ ಮಾತಾಡಿ ಕೊನೆಗೆ ಎಕ್ಸಾಮ್ನ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂತ ನೋಡೋಣ. ಸೊ ಮೊದಲಿಗೆ ಪೋಸ್ಟ್ಗಳ ವಿವರ. ಹಾಗಾದ್ರೆ ಇಎಂಆರ್ಎಸ್ ಅಲ್ಲಿ ಯಾವೆಲ್ಲ ರೀತಿಯ ಜಾಬ್ ಅವಕಾಶಗಳಿವೆ? ಬನ್ನಿ, ಲಭ್ಯ ಇರೋ ಪೋಸ್ಟ್ಗಳ ಬಗ್ಗೆ ಒಂದು ಕ್ವಿಕ್ ನೋಟ ಹರಿಸೋಣ. ಇಎಂಆರ್ಎಸ್ ಅಲ್ಲಿ ಮುಖ್ಯವಾಗಿ 2 ವಿಭಾಗಗಳು ಅಂತ ಹೇಳ್ಬೋದು. ಒಂದು, ಟೀಚಿಂಗ್ ಪೋಸ್ಟ್ಗಳು, ಅಂದ್ರೆ ನೇರವಾಗಿ ಕ್ಲಾಸ್ ರೂಮ್ಗೆ ಹೋಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋ ಕೆಲ್ಸ. ಇನ್ನೊಂದು, ನಾನ್ ಟೀಚಿಂಗ್ ಪೋಸ್ಟ್ಗಳು. ಇವು ಶಾಲೆಯ ಆಡಳಿತ ಸ್ಮೂತಾಗಿ ನಡೆಯೋಕೆ ಒಂದು ಬ್ಯಾಕ್ ಬೋನ್ ತರ ಕೆಲಸ ಮಾಡ್ತವೆ. ಟೀಚಿಂಗ್ ಪೋಸ್ಟ್ಗಳ ಲಿಸ್ಟ್ ನೋಡೋದಾದ್ರೆ ಪ್ರಿನ್ಸಿಪಲ್ ಇಂದ ಹಿಡಿದು ಲೈಬ್ರೇರಿಯನ್ವರೆಗೆ ತುಂಬಾ ಅವಕಾಶಗಳಿವೆ. ಈ ಲಿಸ್ಟನ್ನ ಒಮ್ಮೆ ನೋಡಿ, ಇದರಲ್ಲಿ ಯಾವುದು ನಿಮ್ಮ ಇಂಟ್ರೆಸ್ಟ್ ಮತ್ತೆ ಕ್ವಾಲಿಫಿಕೇಷನ್ಗೆ ಸರಿಹೊಂದುತ್ತೆ ಅಂತ ಯೋಚನೆ ಮಾಡಿ. ಈಗ ನಾನ್ ಟೀಚಿಂಗ್ ಸೈಡ್ ಬಂದ್ರೆ ಇಲ್ಲಿ ಅಕೌಂಟೆಂಟ್, ಜೆಎಸ್ಎ, ಲ್ಯಾಬ್ ಅಟೆಂಡೆಂಟ್, ಹಾಸ್ಟೆಲ್ ವಾರ್ಡನ್ ಹೀಗೆ ಹಲವು ಇಂಪಾರ್ಟೆಂಟ್ ರೋಲ್ಸ್ ಇವೆ. ಒಂದು ಸ್ಕೂಲ್ ಸಕ್ಸೆಸ್ ಆಗೋಕೆ ಈ ಪೋಸ್ಟ್ಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಸರಿ, ಯಾವೆಲ್ಲ ಪೋಸ್ಟ್ಗಳಿವೆ ಅಂತ ಗೊತ್ತಾಯ್ತು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋಕೆ ಎಲಿಜಿಬಿಲಿಟಿ ಇದೆಯಾ? ಬನ್ನಿ, ಒಂದೊಂದೇ ಪೋಸ್ಟ್ಗೆ ಏನೇನ್ ಕ್ವಾಲಿಫಿಕೇಷನ್ ಬೇಕು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಿನ್ಸಿಪಲ್ ಪೋಸ್ಟ್. ಏಜ್ ಲಿಮಿಟ್ 50 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಎಜುಕೇಷನ್ ವಿಷಯಕ್ಕೆ ಬಂದ್ರೆ ಮಾಸ್ಟರ್ಸ್ ಡಿಗ್ರಿ ಜೊತೆಗೆ ಬಿಎಡ್ ಕಂಪಲ್ಸರಿ. ಅಷ್ಟೇ ಅಲ್ಲ, ಒಂದು ದೊಡ್ಡ ಕಂಡೀಷನ್ ಇದೆ. ಅದೇನಂದ್ರೆ ಮಿನಿಮಮ್ 12 ವರ್ಷದ ಎಕ್ಸ್ಪೀರಿಯನ್ಸ್ ಇರಲೇಬೇಕು. ಇದು ತುಂಬಾನೇ ಮುಖ್ಯ. ನೆಕ್ಸ್ಟ್, ಪಿಜಿಟಿ ಅಂದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್. ಇಲ್ಲಿ ಮ್ಯಾಕ್ಸಿಮಮ್ ಏಜ್ 40. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಸ್ಪೆಷಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಪಿಜಿಟಿ ಪೋಸ್ಟ್ಗೆ ಅಪ್ಲೈ ಮಾಡೋರಿಗೆ ಸ್ಟಾರ್ಟಿಂಗ್ನಲ್ಲಿ ಬಿಎಡ್ ಬೇಕಿಲ್ಲ, ಆದ್ರೆ ಫ್ಯೂಚರಲ್ಲಿ ಪ್ರಮೋಷನ್ ಬೇಕು ಅಂದ್ರೆ ಆಗ ಅದನ್ನ ಮಾಡಿರ್ಲೇಬೇಕು. ಈಗ ಟಿಜಿಟಿ ಪೋಸ್ಟ್ ಬಗ್ಗೆ ಮಾತಾಡೋಣ. ಏಜ್ ಲಿಮಿಟ್ 35. ಇಲ್ಲಿ 2 ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್, ಸಿಟಿಇಟಿ ಪೇಪರ್ 2 ಪಾಸ್ ಆಗಿರ್ಲೇಬೇಕು, ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸೆಕೆಂಡ್, ನೀವು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ತಿದ್ದೀರೋ ಅದನ್ನ ಡಿಗ್ರಿಯ 3 ವರ್ಷ ಓದಿರ್ಬೇಕು. ಇದನ್ನ ಮಿಸ್ ಮಾಡ್ಕೋಬೇಡಿ. ಈ ಸಬ್ಜೆಕ್ಟ್ ಕಾಂಬಿನೇಷನ್ ವಿಚಾರದಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಒಂದ್ ಎಕ್ಸಾಂಪಲ್ ತಗೊಳ್ಳೋಣ. ಸೋಷಿಯಲ್ ಸೈನ್ಸ್ ಟಿಜಿಟಿ ಪೋಸ್ಟ್. ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇದ್ರಲ್ಲಿ ಯಾವುದಾದ್ರೂ 2 ಓದಿದ್ರೆ ಸಾಕು. ಆದ್ರೆ ಒಂದು ಟ್ವಿಸ್ಟ್ ಇದೆ. ಆ 2ರಲ್ಲಿ ಒಂದು ಕಂಪಲ್ಸರಿಯಾಗಿ ಹಿಸ್ಟ್ರಿ ಅಥವಾ ಜಾಗ್ರಫಿ ಆಗಿರ್ಲೇಬೇಕು. ಇಲ್ಲಾಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ. ನಾನ್ ಟೀಚಿಂಗ್ ಪೋಸ್ಟ್ಗಳ ಎಲಿಜಿಬಿಲಿಟಿ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಜಾಸ್ತಿ ಪೋಸ್ಟ್ಗಳಿಗೆ ಮ್ಯಾಕ್ಸಿಮಮ್ ಏಜ್ 30. ಅಕೌಂಟೆಂಟ್ಗೆ ಕಾಮರ್ಸ್ ಡಿಗ್ರಿ, ಜೆಎಸ್ಸಿಗೆ ಪಿಯುಸಿ ಜೊತೆಗೆ ಟೈಪಿಂಗ್ ಸ್ಪೀಡ್ ಬೇಕು, ಮತ್ತೆ ಲ್ಯಾಬ್ ಅಟೆಂಡೆಂಟ್ಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರಬೇಕು. ಏಜ್ ಲಿಮಿಟ್ ನೋಡಿ ಸ್ವಲ್ಪ ಬೇಜಾರಾಯ್ತಾ? ಡೋಂಟ್ ವರಿ, ಈ ಸೆಕ್ಷನ್ ನಿಮಗೊಂದು ಗುಡ್ ನ್ಯೂಸ್ ಕೊಡಬಹುದು. ರಿಸರ್ವೇಷನ್ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ನಿಮ್ಮ ಎಲಿಜಿಬಿಲಿಟಿನೇ ಚೇಂಜ್ ಮಾಡಬಹುದು. ಹಾಗಾದ್ರೆ ಈ ಏಜ್ ರಿಲ್ಯಾಕ್ಸೇಷನ್ ಬೆನಿಫಿಟ್ ಯಾರ್ಯಾರಿಗೆ ಸಿಗುತ್ತೆ ನೋಡೋಣ ಬನ್ನಿ. ಎಸ್ಸಿ/ಎಸ್ಟಿಗೆ 5 ವರ್ಷ, ಒಬಿಸಿಗೆ 3 ವರ್ಷ, ಇದೆಲ್ಲ ಕಾಮನ್. ಆದ್ರೆ ಇಲ್ಲಿ ಒಂದು ಸೂಪರ್ ಪಾಯಿಂಟ್ ಇದೆ ನೋಡಿ. ಪಿಜಿಟಿ, ಟಿಜಿಟಿ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋ ಎಲ್ಲ ಮಹಿಳೆಯರಿಗೂ ಕ್ಯಾಟಗರಿ ನೋಡದೆ ಬರೋಬ್ಬರಿ 10 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ. ಇದು ದೊಡ್ಡ ಅವಕಾಶ. ಇನ್ನು ಪಿಡಬ್ಲ್ಯೂಡಿ ಕ್ಯಾಂಡಿಡೇಟ್ಸ್ಗೆ ಅವರ ಕ್ಯಾಟಗರಿ ಪ್ರಕಾರ ಇನ್ನೂ ಜಾಸ್ತಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಪಿಡಬ್ಲ್ಯೂಬಿ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಬರೆಯೋಕೆ ಬೇಕಾದ ಎಲ್ಲ ಸಪೋರ್ಟ್ ಸಿಗುತ್ತೆ. ಅಪ್ಲಿಕೇಶನ್ನಲ್ಲೇ ಕೇಳಿದ್ರೆ ಎಕ್ಸಾಮ್ ಸೆಂಟರ್ನವರೇ ಒಬ್ರು ಸ್ಕ್ರೈಬ್ ಅಂದ್ರೆ ಬರಹಗಾರರನ್ನ ಕೊಡ್ತಾರೆ. ಇಲ್ಲಾಂದ್ರೆ ರೂಲ್ಸ್ ಪ್ರಕಾರ ನೀವೇ ಕರ್ಕೊಂಡೋಗ್ಬಹುದು. ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಟೈಮ್ ಕೂಡ ಕೊಡ್ತಾರೆ. ಎಷ್ಟು ಎಕ್ಸ್ಟ್ರಾ ಟೈಮ್ ಅಂದ್ರೆ ಎಕ್ಸಾಮ್ನ ಪ್ರತಿ 1 ಗಂಟೆಗೆ ಬರೋಬ್ಬರಿ 20 ನಿಮಿಷ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಬೆನಿಫಿಟ್. ಇದನ್ನ ಸರಿಯಾಗಿ ಗಮನದಲ್ಲಿಟ್ಕೊಳ್ಳಿ. ಇಡಬ್ಲ್ಯೂಎಸ್ ರಿಸರ್ವೇಷನ್ಗೆ 3 ಮೇನ್ ಕಂಡೀಷನ್ಸ್ ಇವೆ. ನಂಬರ್ 1, ಫ್ಯಾಮಿಲಿ ಇನ್ಕಮ್ ವರ್ಷಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಂಬರ್ 2, ಕೆಲವು ಅಸೆಟ್ ಲಿಮಿಟ್ಸ್ ಇವೆ, ಅಂದ್ರೆ ಇಷ್ಟು ಎಕರೆ ಜಮೀನು, ಇಷ್ಟು ದೊಡ್ಡ ಮನೆ ಇರಬಾರ್ದು ಅಂತ.
ಮತ್ತು ನಂಬರ್ 3, ನೀವು ಕೊಡೋ ಇನ್ಕಮ್ ಸರ್ಟಿಫಿಕೇಟ್ 2024-25 ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಿಸಿದ್ದಾಗಿರ್ಬೇಕು. ಓಕೆ, ಎಲಿಜಿಬಿಲಿಟಿ ಚೆಕ್ ಮಾಡಿದ್ರಿ, ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಅಂದ್ಕೊಳ್ಳೋಣ. ಈಗ ಫೈನಲ್ ಸ್ಟೆಪ್, ಎಕ್ಸಾಮ್. ಇಲ್ಲಿ ಮಾಡೋ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ನಿಮ್ಮ ರಿಸಲ್ಟ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡಬಹುದು. ಸೊ ಎಕ್ಸಾಮಿನ ರೂಲ್ಸ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ಬೆಟರ್. ಮಾರ್ಕಿಂಗ್ ಸ್ಕೀಮ್ ತುಂಬಾ ಸಿಂಪಲ್. ಒಂದು ಸರಿ ಉತ್ತರಕ್ಕೆ +1 ಮಾರ್ಕ್. ಆದ್ರೆ ಹುಷಾರ್, ನೆಗೆಟಿವ್ ಮಾರ್ಕಿಂಗ್ ಇದೆ. ಒಂದು ತಪ್ಪು ಉತ್ತರಕ್ಕೆ ನಿಮ್ಮ ಟೋಟಲ್ ಸ್ಕೋರ್ನಿಂದ 1/3 ಅಂದ್ರೆ 0.33 ಮಾರ್ಕ್ಸ್ ಮೈನಸ್ ಆಗುತ್ತೆ. ಅನ್ಫೇರ್ ಮೀನ್ಸ್ ಅಂತಾರೆ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಎಕ್ಸಾಮಲ್ಲಿ ಅನ್ಯಾಯವಾಡಿ ಅಡ್ವಾಂಟೇಜ್ ತಗೊಳ್ಳೋಕೆ ಮಾಡೋ ಯಾವುದೇ ಕೆಲಸ, ಅದು ಕಾಪಿ ಹೊಡೆಯೋದಾಗಿರ್ಬೋದು, ಇಂಪರ್ಸನೇಷನ್ ಆಗಿರ್ಬೋದು, ಅಥವಾ ಎಕ್ಸಾಮ್ ರೂಲ್ಸ್ ಬ್ರೇಕ್ ಮಾಡೋದಾಗಿರ್ಬೋದು. ಉದಾಹರಣೆಗೆ, ನಿಷೇಧಿತ ವಸ್ತುಗಳನ್ನು ತರೋದು, ಬೇರೆಯವರ ಬದಲಿಗೆ ಪರೀಕ್ಷೆ ಬರೆಯೋದು, ಎಕ್ಸಾಮ್ ಹಾಲ್ನಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡೋದು, ಇಂಥ ಯಾವುದೇ ಕೆಲಸ ಮಾಡಿದ್ರೂ ಅದು ಸೀರಿಯಸ್ ಅಪರಾಧ ಆಗುತ್ತೆ. ನಿಮ್ಮನ್ನ ಎಕ್ಸಾಮ್ನಿಂದ ಡಿಬಾರ್ ಮಾಡಬಹುದು ಮತ್ತೆ ಮುಂದಿನ ಪರೀಕ್ಷೆಗಳಿಗೂ ಬ್ಯಾನ್ ಮಾಡಬಹುದು. ಸೊ ಬಿ ವೆರಿ ಕೇರ್ಫುಲ್. ಎಕ್ಸಾಮ್ ದಿನ ಟೆನ್ಷನ್ ಫ್ರೀ ಆಗಿ ಹೋಗಿ. ಜಸ್ಟ್ ಈ 4 ಐಟಮ್ಸ್ ನಿಮ್ಮ ಬ್ಯಾಗ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. 1, ನಿಮ್ಮ ಅಡ್ಮಿಟ್ ಕಾರ್ಡ್. 2, ಅಪ್ಲಿಕೇಶನ್ಗೆ ಹಾಕಿದ ಅದೇ ಪಾಸ್ಪೋರ್ಟ್ ಸೈಜ್ ಫೋಟೋ. 3, ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ತರಹ ಒಂದು ಒರಿಜಿನಲ್ ಫೋಟೋ ಐಡಿ. 4, ನೀವು PWBD ಕ್ಯಾಂಡಿಡೇಟ್ ಆಗಿದ್ರೆ ಅದರ ಸರ್ಟಿಫಿಕೇಟ್. ಅಷ್ಟೇ ಸಾಕು. ಸರಿ, ಈಗ ಆಲ್ಮೋಸ್ಟ್ ಎಲ್ಲಾ ಇಂಪಾರ್ಟೆಂಟ್ ಡೀಟೇಲ್ಸ್ ಗೊತ್ತಾಗಿದೆ. ಹಾಗಾದ್ರೆ ಈ ಪರೀಕ್ಷೆಯನ್ನ ಸೀರಿಯಸ್ ಆಗಿ ತಗೊಂಡಿರೋ ಒಬ್ಬ ಆಕಾಂಕ್ಷಿ ಈಗ ತಕ್ಷಣ ಮಾಡಬೇಕಾದ ಕೆಲಸ ಏನು? ನೋಡಿ, ನಾವು ಇಲ್ಲಿ ನಿಮಗೆ ಬೇಕಾದ ಮೇನ್ ಪಾಯಿಂಟ್ಸ್ ಎಲ್ಲವನ್ನೂ ಕವರ್ ಮಾಡಿದ್ದೀವಿ. ಆದ್ರೂ ಒಂದು ಮಾತು ನೆನ್ಪಿಡಿ, ಯಾವುದೇ ಡೌಟ್ ಇದ್ರೂ ಫೈನಲ್ ಇನ್ಫಾರ್ಮೇಷನ್ಗೆ ಯಾವಾಗ್ಲೂ ಅಫಿಷಿಯಲ್ NSTS ವೆಬ್ಸೈಟ್ ಅನ್ನೇ ಫಾಲೋ ಮಾಡಿ. ಇದು ಕೇವಲ ಒಂದು ಜಾಬ್ ಅಲ್ಲ, ಬುಡಕಟ್ಟು ಸಮುದಾಯದ ಮಕ್ಕಳ ಭವಿಷ್ಯವನ್ನ ರೂಪಿಸೋ ದೊಡ್ಡ ಜವಾಬ್ದಾರಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ.